ನಾನು ಹೇಳ್ತಾ ಇದ್ದೀನಿ, ನಾನು ಇದುವರೆಗೆ ನಾನು ಬುದ್ಧಿ ಬಂದಾಗಿಂತ ಇಂಥ ತಹಸೀಲ್ದಾರ್ ಯಾವತ್ತೂ ಬಂದಿಲ್ಲ. ಸರ್ ಏನ್ ಸರ್ ಇವತ್ತು ನೀವು ಅರ್ಜಿ ಕೊಟ್ಟಿದ್ದು? ನಾನು ರಸ್ತೆ ಒತ್ತುವರಿ ಮಾಡೋದಕ್ಕೆ ಅರ್ಜಿಯನ್ನು ಕೊಟ್ಟಿದ್ದು. ನಾನು ಸುಮಾರು 2020 ಇಸ್ವಿನಾಗ ನಾನು ಪಂಚಾಯತಿಲಿ ರೆಗ್ಯುಲೇಷನ್ ಮಾಡಿಬಿಟ್ಟು ಏನೋ ತಹಸೀಲ್ದಾರ್ಗೆ ಅರ್ಜಿಯನ್ನು ಕೊಟ್ಟಿದ್ದೆ, DC-ಗೂ ತಹಸೀಲ್ದಾರ್ಗೂ. ಅಲ್ಲಿಂದ ಸುಮಾರು ಅಂದರೆ ಎಣಿಕೆ ಮಾಡಲಿಕ್ಕೆ ಆಗಲ್ಲ, ಸುಮಾರು ಅಂದರೆ ಒಂದು 20-25 ಅರ್ಜಿಗಳನ್ನು ತಹಸೀಲ್ದಾರ್ ಕೊಟ್ಟಿದ್ದೀನಿ. ಇದು DC-ಗೆ ಸುಮಾರು ಒಂದು 7-8 ಅರ್ಜಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕೊಟ್ಟರು ಅವರು ಮಾಡಲಿಲ್ಲ. ಆಮೇಲೆ ಏನಾಯ್ತು ಅಂದರೆ ಜಿಲ್ಲಾಧಿಕಾರಿಗಳು ಏನೋ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಇಲ್ಲೇನೆ. ಆವಾಗ ಏನು ಮಾಡಿದ್ರು, ಬಂದು ಇಲ್ಲೇನೆ ನಾನು ಅರ್ಜಿ ಕೊಟ್ಟೆ. ಆಮೇಲೆ ಅರ್ಜಿ ಕೊಟ್ಬಿಟ್ಟು ನೋಡಿದೆ, ಅದರಲ್ಲೂ ಮಾಡಲಿಲ್ಲ. ಆಮೇಲೆ ಕಳೆದ ಸಾರಿ ಏನು ಉಸ್ತುವಾರಿ ಸಚಿವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ಬಂದು ನಾನೇನು ಮಾಡಿದೆ, ಅರ್ಜಿ ಕೊಟ್ಟರೆ ಏನು ಮಾಡಿದ್ದಾರೆ ಅಂದರೆ ಅವರು ಅರ್ಜಿ ಸಂಖ್ಯೆನ ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿ ಅದನ್ನ ಚಾಲು ಮಾಡಿದ್ದೆ, ನಮ್ಮದು ಕೆಲಸ ಆಗಿಲ್ಲ, ನೀವು ಅದನ್ನು ಚಾಲು ಮಾಡಿರಿ ಅಂತ. ಚಾಲು ಮಾಡಿದ್ರು. ಆಮೇಲೆ ಅದನ್ನು ಅರ್ಜಿ ಸಂಖ್ಯೆನ ಕ್ಯಾನ್ಸಲ್ ಮಾಡಿಬಿಟ್ರು. ಆಮೇಲೆ ನಾನು ತಹಸೀಲ್ದಾರ್ಗೆ ಸುಮಾರು ಸಾರಿ ಫೋನ್ ಮಾಡಿದ್ವಿ, ಒಂದು ಸಾರಿ ಮಾತ್ರ ರಿಸೀವ್ ಮಾಡಿದ್ರು. ಸುಮಾರು ಒಂದು 10-15 ಸಾರಿಗೆ ಏನೋ ರಿಸೀವ್ ಫೋನ್ ಮಾಡಿದ್ರೆ ಒಂದು ಸಾರಿ ರಿಸೀವ್ ಮಾಡಿದ್ರು. ಆಫೀಸ್ ಹತ್ರ ಬಪ್ಪ ಅಂದರು. ಆಫೀಸ್ ಹತ್ರ ಬಂದರು. ಆಮೇಲೆ 101 ಸಾರಿ ಆಫೀಸ್ ಹತ್ರ ಅವ್ರು ಸಿಗೋದೇ ಇಲ್ಲ. ಆಮೇಲೆ ಸರಿ ಹಂಗೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಅಂದರೆ ಒಂದು ನೋಟಿಸ್ ಕೊಟ್ಟರು ನನಗೆ. ಏನಂತ ಕೊಟ್ಟರೆ, ಕಂದಾಯ ಅಧಿಕಾರಿಗಳಿಗೆ ಈ ಕೇಸನ್ನು ನಾನು ವರ್ಗಾವಣೆ ಮಾಡ್ತಾ ಇದ್ದೀನಿ, ಅವರು ಬಂದು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಟ್ಟರು. ಆಮೇಲೆ ನಾನೇನು ಮಾಡಿದೆ, RIನ ಕೇಳಿದೆ. RIನ ಕೇಳುವ ನಂದೇನಿಲ್ಲಪ್ಪ, ಸರ್ವೆ ಅಧಿಕಾರಿಗಳು ಇವಾಗೆ ಬರಲಿ, ಇವಾಗೆ ಬಂದು ನಾನು ಮಾಡ್ತೀನಿ ಅಂತಾರೆ. ಅವ್ರಿಗೆ ಮಾಡಿದ್ರೆ ಅವ್ರು ಫೋನು ರಿಸೀವ್ ಮಾಡಲ್ಲ. ಸರ್ವೆ ಅಧಿಕಾರಿ DC-ಗಿಂತ ಮೇಲ್ನವರಾಗೋಗ್ಬಿಟ್ಟವ್ರೆ, ಅವರು ರಿಸೀವ್ ಮಾಡಲ್ಲ. ಆಮೇಲೆ ನಾನು ಸುಮಾರು ಸಾರಿ ಹಿಂಗೆ ಅಲ್ದು ಸಾಕಾಗೋಯ್ತು. ತಿರುಗಿ ಇವಾಗ 12ನೇ ತಾರೀಕು ನಿನ್ನೆ ಸಂಜೆ ನಾನು ವಾಟ್ಸಪ್ಪಲ್ಲಿ ನೋಡಿಬಿಟ್ಟು ಮತ್ತೆ ಇವಾಗ ಅರ್ಜಿಯನ್ನು ಎತ್ಕೊಂಬಂದು ಕೊಟ್ಟರೆ ಇದು ಮಾಡಿದೆ, ಏನೋ ಕೇಳಿದೆ ಶಾಸಕರನ್ನ ಕೇಳುವಾಗ, ಆಯಿತು ನಾನು ರೆಡಿ ಮಾಡಿಸ್ಕೊಡ್ತೀನಿ ಅದು. ಅನಿಲ್ ಸರ್ ಕೂಡ ನಾನು ರೆಡಿ ಮಾಡಿಸ್ಕೊಡ್ತೀನಪ್ಪ ಅದು. ತಹಸೀಲ್ದಾರ್ ನೋಡಿದ್ರೆ ಆಯಿತು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಮಾಡ್ಕೊಡ್ತೀನಿ ಅಂತ ಸುಮ್ಮನೆ ಆಗಿದ್ರು. ಹಿಂದೆ ಸುಮಾರು ಅಂದರೆ ಒಂದು 2021-22ರಲ್ಲಿ ನಾನು ಪರ್ಮಿಷನ್ ತಗೊಂಡು, SP ಸಾಹೇಬರ ಪರ್ಮಿಷನ್ ತಗೊಂಡು ಧರಣಿ ಮಾಡಿದ್ದೆ. ಧರಣಿ ಮಾಡುವಾಗ ರಾಜೇಂದ್ರ ತಾಲೂಕು ಆಫೀಸಲ್ಲಿ ಕೆಲಸ ಮಾಡುವಂಥ ರಾಜೇಂದ್ರ ಪ್ರಸಾದ್ ಅವರು ಮತ್ತು ಅಲ್ಲಿ ಉಪ ತಹಸೀಲ್ದಾರ್ ಏನು ಮಾಡಿದ್ರು ಅಂದರೆ, ನಾವಿದ್ದೀವಿ, ನಾವು ಏನೋ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು, ನಿಮ್ಮ ನ್ಯಾಯ ಒದಗಿಸ್ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಧರಣಿ ಮಾಡುವಾಗ ನಮ್ಮನ್ನು ಕರ್ಕೊಂಡು ಬಂದರು. ತಾಲೂಕು ಆಫೀಸಿಗೆ ಕರ್ಕೊಂಡು ಬಂದು ಹೇಳ್ಬಿಟ್ಟು ಸಮಜಾಯಿಸಿ ಮಾಡಿಬಿಟ್ಟು ಮನೆಗೆ ಕಳಿಸ್ಬಿಟ್ರು. ಆವಾಗೂ ಏನು ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಈಗೂ ನನಗೆ ಡೌಟೇ, ಈಗೂ ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ನಮ್ಮಂಥವರಿಗೆ ಏನು ನ್ಯಾಯ ಒದಗಿಸಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ರಸ್ತೆ ತೆರವು ಮಾಡಬೇಕು ಅಂತ ನಾನು ಅರ್ಜಿಗಳು ಕೊಟ್ಟರೆ, ಆ ರಸ್ತೆ ಒತ್ತುವರಿ ಮಾಡಿರೋರು ಏನು ಮಾಡಿದ್ರು ಗೊತ್ತಾ, ನಮ್ಮ ಮನೆಗೆ ನುಗ್ಗಿ ನನ್ನ ಹೆಂಡತಿನ ಹೊಡೆದುಬಿಟ್ಟು ನಾವು ಹೋಗಿ SNR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಕೇಸ್ ಕೂಡ ಬುಕ್ ಆಗಿದೆ, 2 ಕೇಸ್ ಬುಕ್ ಆಗಿದೆ. ಅರ್ಥ ಆಯ್ತಾ? ಈ ಪೊಸಿಷನಲ್ಲಿ ನಾವಿದ್ದೀವಿ. ನಮ್ಮ ಕಷ್ಟನ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ. ನಾವೇ ಒದ್ದಾಡಿ ಸಾಯ್ತಾ ಇದ್ವಿ. ಹಿಂಗಾಗಿ ನಮಗೆ ಇವರು ನ್ಯಾಯ ಒದಗಿಸ್ಕೊಟ್ಟೇ ಇಲ್ಲ ಇದುವರೆಗೂ. ಈಗ ನಂಬಿಕೆ ಇದೆ ಅಧಿಕಾರಿಗಳಲ್ಲಿ? ಈಗೂ ನಂಬಿಕೆ ಇಲ್ಲ ಸರ್ ನನಗೆ. ಇವ್ರು ಮಾಡ್ತಾರೋ ಅನ್ನೋ ನಂಬಿಕೆ ನನಗೆ ಈಗೂ ಇಲ್ಲ. ಹೇಳ್ತಾ ಇದ್ರು 88 ಅರ್ಜಿನ ನಾನು ವಿಲೇವಾರಿ ಮಾಡಿದ್ದೀನಿ ಅಂತ. 88ರಲ್ಲಿ 8 ಮಾಡೋರು ಇಲ್ಲ. ಎಲ್ಲ ಏನೋ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಇವರು. ಆನ್ಲೈನ್ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನೋಡಿ. 88 ಆದ್ರೆ ನಂದು ಹೆಂಗೆ ಉಳ್ಕಂತು? 3 ಜನಸ್ಪಂದನ ಕಾರ್ಯಕ್ರಮದಿಂದ ನಂದು ಹೆಂಗ್ ಉಳ್ಕಂತು? ಈಗ ತಹಶೀಲ್ದಾರ್ ಭಾಷಣ ಮಾಡೋದು ಕೇಳಿಸ್ಕೊಂಡೆ ನಾನು. 88 ಅರ್ಜಿಗಳನ್ನ ನಾನು ಹೇಳ್ತಾ ಇದ್ದೀನಿ, ನಾನು ಇದುವರೆಗೆ ನಾನು ಬುದ್ಧಿ ಬಂದಾಗಿಂತ ಇಂಥ ತಹಸೀಲ್ದಾರ್ ಯಾವತ್ತೂ ಬಂದಿಲ್ಲ. ನಾನು ಡೈರೆಕ್ಟ್ ಆಗಿ ಬೇಕಾದ್ರೆ ಹೇಳ್ಬಿಡ್ತೀನಿ, ಇಂಥ ತಹಸೀಲ್ದಾರ್ ಯಾವತ್ತೂ ಬಂದಿಲ್ಲ. ಇವರಿಂದ ಯಾರಿಗೂ ಉಪಯೋಗ ಇಲ್ಲ. ಅಲ್ಲ, ಉಪಯೋಗ ಇಲ್ಲ ಇವರಿಂದ ಯಾರಿಗೂ. ಇದು ಯಾವ ಸಮಸ್ಯೆ? ಇದು ಬೆಳಮಾರನಹಳ್ಳಿ ಸರ್, ವೇಮಗಲ್ ಹೋಬಳಿಗೆ ಸೇರಿದ ಬೆಳಮಾರನಹಳ್ಳಿ.